ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಮಾಡ್ತಾ ಇದ್ದ ಹಾಗೆ ಬಂಡಾಯದ ಬೆಂಕಿಯಲ್ಲಿ ಬಿಜೆಪಿ ಹಲವು ಕ್ಷೇತ್ರಗಳಲ್ಲಿ ಬೇಯ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ತುಮಕೂರಿನಲ್ಲಿ ಸೋಮಣ್ಣ ಅವರನ್ನ ನೆಲೆಸಿ ಮಾಧುಸ್ವಾಮಿ ಅವರಿಗೆ ಯಾವಾಗ ಟಿಕೆಟ್ ಮಿಸ್ ಆಯ್ತು ಅವರು ರೆಬೆಲ್ ಹಾದಿಯನ್ನ ಹಿಡಿತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಮಾಧುಸ್ವಾಮಿ ಅವರಿಗೆ ಸಂಬಂಧಪಟ್ಟಂತಹ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಈಗ ನೋಡ್ತಾ ಹೋಗಿ. ಬಿಜೆಪಿ ನಾಯಕರನ್ನ ನಾನು ಭೇಟಿ ಮಾಡಲ್ಲ ಅಂತ ಮಾಧುಸ್ವಾಮಿ ಅವರು ನಿರ್ಧಾರ ಮಾಡಿದಂಗೆ ಕಾಣಿಸ್ತಾ ಇದೆ. ಮನವೊಲಿಕೆಗೆ ಮುಂದಾದ್ರೂ ಕೂಡ ಬಿಜೆಪಿ ನಾಯಕರಿಗೆ ನೋ ಎಂಟ್ರಿ, ಬರಬೇಡಿ ನೀವು ನನ್ನ ಹತ್ರ ಅಂತ ಸಂದೇಶವನ್ನು ಕೊಟ್ಟಿದ್ದಾರಂತೆ. ಈ ಕಡೆ ಕಾಂಗ್ರೆಸ್ ನಾಯಕರು ಈ ಬಂಡಾಯದ ಬೆಂಕಿಯ ಲಾಭವನ್ನ ಪಡೆಯೋಣ, ಚಳಿ ಕಾಯಿಸ್ಕೊಳ್ಳೋಣ ಬೆಂಕಿಯಲ್ಲಿ ಅಂತ ಹೇಳಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆಫರ್ ಕೂಡ ಮಾಡಿದ್ದಾರೆ ಕೆಲವು ಪ್ರಭಾವಿಗಳು ಅಂತ ತಿಳಿದು ಬರ್ತಾ ಇದೆ. ಸೊ ಮಾಧುಸ್ವಾಮಿ ಅವರ ನಿರ್ಧಾರ ಏನು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಯಾವಾಗ ತುಮಕೂರಿಗೆ ಸೋಮಣ್ಣ ಅವರು ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿದ್ರು ಆವತ್ತೇ ಮಾಧುಸ್ವಾಮಿ ಅವರ ಪ್ರತಿ ಮಾತಿನಲ್ಲೂ ಕೂಡ ನಿರ್ಗಮನದ ಸೂಚನೆ ಸಿಗ್ತಾ ಇತ್ತು. ವಿದಾಯದ ಭಾಷಣ ಕೇಳಿಸ್ತಾ ಇತ್ತು ಅವರ ಪ್ರತಿ ಮಾತು.